ಕರಸೇವಕ ಶ್ರೀಕಾಂತ್ ಪೂಜಾರಿ ವಿಚಾರದಲ್ಲಿ ಈಗ ರಾಜಕೀಯ ಗುದ್ದಾಟ ಕೆಸರಚಾಟ ಎಲ್ಲವೂ ಕೂಡ ಜೋರಾಗ್ತಾ ಇದೆ. ಇಡೀ ವಿಚಾರದಲ್ಲಿ ಬಿಜೆಪಿ ತಮ್ಮನ್ನ ವಿಲನ್ ಮಾಡ್ತಾ ಇದೆ ಅಂತ ಅರಿತಂತಹ ಕಾಂಗ್ರೆಸ್ ನಾಯಕರು ಈಗ ಸಾಲು ಸಾಲಾಗಿ ಮುಗಿ ಬೀಳ್ತಾ ಇದ್ದಾರೆ. ಅನಾವಶ್ಯಕವಾಗಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ಬರುವಂತಹ ಜಿಎಸ್ಟಿಗಾಗಿ ಹೋರಾಟವನ್ನ ಮಾಡಬೇಕು ಇವರು. ಹುಬ್ಬಳ್ಳಿಯಲ್ಲಿ ಹೀಗಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಇವರ ಆದಿಯಾಗಿ ಸಂತೋಷ್ ಲಾಡ್ ಕೂಡ ಅನೇಕ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅವರನ್ನ ಬಂಧನ ಸುಖಾಸುಮ್ನೆ ಮಾಡಿ ನಮ್ಗೇನ್ ಲಾಭ ಆಗುತ್ತೆ ಅನ್ನೋ ಪ್ರಶ್ನೆಯನ್ನ ಈಗ ಕಾಂಗ್ರೆಸ್ ನಾಯಕರು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಮೂಲಕ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿದೆ. ಶ್ರೀಕಾಂತ್ ಪೂಜಾರಿಗೆ ಜಾಮೀನ್ ಸಿಕ್ಕಿದ್ರು ಈ ಪಾಲಿಟಿಕ್ಸ್ ಮಾತ್ರ ಕಂಟಿನ್ಯೂ ಆಗ್ತಾ ಇದೆ. ಯಾರೋ ಒಬ್ಬ ಕ್ರಿಮಿನಲ್ಲು ಅವ್ರದ್ದು ಏನೇನೋ ಬೇರೆ ಬೇರೆ 108 ಅವರು ಸುಮಾರು ಕೇಸ್ಗಳಿತ್ತು ಅವ್ರದ್ದು. ಅದು ಖುಲಾಸೆ ಆಗಿದ್ದು ನಮ್ಗೆ ಯಾರು ಅಂತಲೂ ಗೊತ್ತಿಲ್ಲ, ಎಲ್ಲಿಂದ ಬಂದರು ಅಂತಲೂ ಗೊತ್ತಿಲ್ಲ. ಅದು ಏನೋ ಪ್ರಕ್ರಿಯೆ ನಡೆದಿದೆ. ಆದ್ದರಿಂದ ಅಂದರೆ ನಿಜವಾದಂಥ ಇಶ್ಯೂಸ್ ಚರ್ಚೆ ಆಗಬಾರ್ದು. ಜನರಿಗೆ ಭಾವನಾತ್ಮಕವಾಗಿ ನಾವು ಎಳಿಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾವು ವೋಟ್ ಗಳಿಸ್ಬೇಕು. ಅದಕ್ಕೋಸ್ಕರ ಧರ್ಮ, ದೇವರು, ಭಾವನೆ ಇದನ್ನೇ ಅವರು ಉಪಯೋಗಿಸ್ಕೊಂಡು ವೋಟ್ಗೋಸ್ಕರ ಮಾಡ್ತಾ ಇದ್ದಾರೆ. ಶ್ರೀರಾಮನು ಕೂಡ ವೋಟ್ಗೋಸ್ಕರನೇ ಮಾಡ್ತಾ ಇರೋವಂಥದ್ದು. ಅದಕ್ಕೋಸ್ಕರ ಇದು ವೋಟ್ಗೋಸ್ಕರ ಈ ಗಿಮಿಕ್ಗಳು ಮಾಡ್ತಾ ಇದ್ದಾರಲ್ಲ, ಅದು ಖಂಡಿತವಾಗಿ ಒಪ್ಪೋದಿಲ್ಲ. ಈ ಥರ ಒಂದು ಪಕ್ಷ ಯಾರು ಒಬ್ಬ ಅನೇಕ ಕೇಸ್ಗಳು ಇದ್ದಂಥ, ಅನೇಕ ಪ್ರಕರಣಗಳು ದಾಖಲಾಗಿದ್ದಂಥ ಒಬ್ಬ ರೌಡಿ ಶೀಟರ್ ಆಗಿದ್ದಂಥ ವ್ಯಕ್ತಿಗೆ ಎಷ್ಟೊಂದು ಡಿಫೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಜನರ ನಿಜವಾದಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಾರ್ದು. ಏನು ಸದ್ದು ಮಾಡಿದೆ ಹೇಳಿದ್ರೆ ರೆಗ್ಯುಲರ್ ಲ್ಯಾಬ್ಸ್ ಕೇಸಸ್ನ, ಲಾಂಗ್ ಪೆಂಡಿಂಗ್ ಕೇಸಸ್ನ ಪ್ರೊಸೀಜರ್ ಪ್ರಕಾರ ಅವರಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋರ್ಟ್ ಅವರಿಗೆ ಬೇಲ್ ಕೊಟ್ಟಿಲ್ಲ. ಈಗ ಭಾಳಷ್ಟು ಜನ ಬೇರೆಯವ್ರಿಗೆ ಅಕ್ವಿಟಲ್ ಆಗಿ ಬೇಲ್ ಸಿಕ್ಕಿದಿಲ್ಲ. ಅವ್ರು ಯಾರು? ಈಗ ಬೇರೆಯವ್ರಿಗೆ ಬೇಲ್ ಸಿಕ್ಕಿದಿಲ್ಲ, ಅವರೆಲ್ಲ ಯಾರು? ಅವ್ರ ಹಿಂದೂಗಳಿಲ್ಲ ಅದರಲ್ಲಿ. ಆಮೇಲೆ ಇವರಿಗೆ ರೌಡಿ ಶೀಟರ್ನಿಂದ ನಮ್ಮ ಸರ್ಕಾರ ತಾನೇ ರೌಡಿ ಶೀಟ್ರನ್ನ ತೆಗೆದಿರೋದು. BJP ಸರ್ಕಾರ ಇದ್ದಾಗ ಕೂಡ ಅವನ ಮೇಲೆ ಕೂಡ 3 ಕೇಸ್ ಹಾಕಿದೆ ಅವ್ರ ಸರ್ಕಾರದಲ್ಲಿ. ಅವ್ರ ಮೇಲೆ ಭಾಳಷ್ಟು ಕೇಸಸ್ಗಳಿದ್ದಾವೆ. ಪರ್ಟಿಕ್ಯುಲರಾಗಿ ಒಂದು ಕೇಸ್ನ ಪಿಕ್ ಮಾಡ್ಕೊಂಬಿಟ್ಟು ಇನ್ಸಿಡೆಂಟ್ಲಿ ಅವರು ಆ ಕೇಸ್ನಲ್ಲಿ ಇದ್ದರು ಅಂತ ಹೇಳಲ್ಲ. ಲ್ಯಾಬ್ಸ್ ಕೇಸಸ್ನಲ್ಲಿ ಕೇಸಸ್ ಹಾಕಬೇಕು. ಹಳೆ ಕೇಸಸ್ನಲ್ಲಿ ಎಲ್ಲ ಸೆಕ್ಷನ್ಸ್ಗಳು ಹಾಕಿದ್ದಾರೆ. ಕೆಲವು ಸಂದರ್ಭದಲ್ಲಿ ಎಸ್ ಬಿನ್ ಪ್ರೊಡ್ಯೂಸ್ ಟು ಕೋರ್ಟ್, ಅವನಿಗೆ ಬೇಲ್ ಸಿಕ್ಕಿಲ್ಲ. ಅದನ್ನು ಇಷ್ಟು ದೊಡ್ಡ ಪೊಲಿಟಿಸೈಸ್ ಮಾಡಿ ನಾವು ಹಿಂದೂ ವಿರೋಧಿಗಳು, ಸರ್ಕಾರ ಹಿಂದೂ ವಿರೋಧಿಗಳು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಹಜ? ಬೇಲಾಗಿರೋದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ರೀತಿ 31 ವರ್ಷಗಳ ನಂತರ ಮತ್ತೆ ಇದನ್ನು ರೀಓಪನ್ ಮಾಡಿರೋದರ ಹಿನ್ನೆಲೆಯನ್ನು ಸ್ಪಷ್ಟಪಡಿಸಬೇಕು. ಅದರಲ್ಲೂ ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆಗುವ ಸಂದರ್ಭದಲ್ಲಿ ರಾಮ ಮಂದಿರದ ಆಮಂತ್ರಣ ಪತ್ರಿಕೆ ಮಂತ್ರಾಕ್ಷತೆಯೊಂದಿಗೆ ಮನೆ